ಹಾಯ್ ಗೈಸ್, ವೆಲ್ಕಮ್ ಟು ಆ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಹಾಗೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಲಾಗಿಗೆ ನಿಮ್ಮೆಲ್ಲರ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇಲ್ಲಿ ನೋಡಿ, ಇಯರಿಂಗ್ ನಿನ್ನೆ ಅಪ್ಪ ಕನ್ಯಾನ ಒತ್ತೆ ಕೋಲ ಇತ್ತು. ಸೊ ಹಾಗೆ ಹೋಗಿದ್ರು. ಸೊ ಹಾಗೆ ಬರುವಾಗ ಈ ಇಯರಿಂಗ್ ತಂದದ್ದು. ನಾನು ಮನೇಲಿ ಇರಬೇಕಾದ್ರೆ ಡೇ ಎಲ್ಲ ಇರ್ತೀನಲ್ಲ. ಸೊ ನಾನು ಇಯರಿಂಗ್ ಎಲ್ಲ ಹಾಕಲ್ಲ. ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಮಾತ್ರ, ಟೌನಿಗೆಲ್ಲ ಹೋಗ್ಲಿಕ್ಕಿದ್ರೆ ಇಯರಿಂಗ್ ಹಾಕ್ತೀನಿ, ಅಥವಾ ರೀಲ್ಸ್ ಎಲ್ಲ ಶೂಟ್ ಮಾಡಲಿಕ್ಕಿದ್ರೆ ಹಾಕ್ತೀನಿ. ಅದನ್ನು ಆವಾಗಲೇ ತೆಗೆದಿಡ್ತೀನಿ ಹಾಗೆ. ಸೊ ಇವತ್ತು ನಾನು ಹಾಕ್ಕೊಂಡಿದ್ದೀನಿ. ನಿನ್ನೆ ಅಪ್ಪ ತಂದಿದ್ರಲ್ಲ, ನಿನ್ನೆಲ್ಲ ಇವತ್ತು ಬೆಳಗ್ಗೆ ಅಪ್ಪ ಬಂದದ್ದು, ನಿನ್ನೆ ಹೋಗಿದ್ರು. ಹಾಗೆ ಅವರು ಹೇಳಿದರು ಒಮ್ಮೆ ಹಾಕಿ ನೋಡು ಹೇಗೆ ಕಾಣ್ತದೆ ಅಂತ. ಸೊ ಇವತ್ತು ಅವರ ಖುಷಿಗೋಸ್ಕರ ನಾನು ಇವತ್ತು ತೆಗಿಲಿಲ್ಲ, ಹಾಗೆಯೇ ಇದೆ. ಇದು ನೋಡಿ, ಒಂದು ಪೈನಾಪಲ್ ಹಣ್ಣಾಗಿದೆ. ಅದು ಮೊನ್ನೆ ನಾನು ನೋಡುವಾಗ ಸ್ವಲ್ಪ ಹಣ್ಣಾಗಿತ್ತು, ಅದನ್ನು ಅಲ್ಲಿಗೆ ಬಿಟ್ಟದ್ದು, ಹಣ್ಣಾಗಲಿಲ್ಲ ಅಂತ. ಹಾಗೆ ನಿನ್ನೆ ಇದನ್ನು ಅಪ್ಪ ತೆಗೆದ್ರು. ಇಲ್ಲಿ ಅಮ್ಮ ಮಧ್ಯಾಹ್ನದ ಊಟಕ್ಕೆ ಪದಾರ್ಥ ರೆಡಿ ಮಾಡ್ತಾ ಇದ್ದಾರೆ. ಫಿಶ್ ಇದು, ಇವತ್ತು ನೆಂಟರು ಇದ್ದಾರೆ ಹಾಗೆ. ನೋಡಿ, ಮರ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ನೋಡಿ, ಅಲ್ಲಿ ವೈಟ್ ವೈಟ್ ಬಳ್ಳಿ ಕಾಣ್ತಾ ಇದೆಯಲ್ಲ, ಇದು ಮಲ್ಲಿಗೆ ಅದು ಬಳ್ಳಿ. ಆದರೆ ಅದರಲ್ಲಿ ಮಲ್ಲಿಗೆ ಇದೆ, ಬಟ್ ನಮಗೆ ಅದು ಕಾಣೋದು ಸಹ ಇಲ್ಲ, ಕೊಯ್ಲಿಕ್ಕೆ ಸಹ ಆಗೋದಿಲ್ಲ. ಅಲ್ಲೊಂದು ನೋಡಿ ಅಂತ ಅಲ್ಲೊಂದು ಕಾಣಿಸ್ತಾ ಇದೆ. ಆದರೆ ಸಂಜೆ ಹೊತ್ತಿಗೆ ತುಂಬ ಬಿದ್ದಿರ್ತದೆ ಅರಳಿ. ಅದು ಸಂಜೆ ಹೊತ್ತಿಗೆ ಬಿದ್ದಿದ್ದರೆ ಅದನ್ನು ಮರುದಿವಸ ನಮಗೆ ಕಟ್ಟಿ ಇಡಲಿಕ್ಕೆ ಆಗೋದಿಲ್ಲ, ಅಂದರೆ ಅದು ಕೆಂಪಾಗ್ತದೆ. ಇಲ್ಲಿ ನೋಡಿ ಅಂತೆ ತುಂಬ ಬಿದ್ದಿದೆ. ಅದರ ಮೊಗ್ಗು ಕೊಯ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮೊಗ್ಗು ಕಾಣಿಸೋದೇ ಇಲ್ಲ ನಮಗೆ. ಅದು ಅರಳಿ ಬೀಳುವಾಗ ಮಾತ್ರ ಗೊತ್ತಾಗೋದು ಅಷ್ಟು ಮಲ್ಲಿಗೆ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಬಿದ್ದಿದೆ ಅಂತ. ಮೊಗ್ಗು ಇರ್ತಿದ್ರೆ ಅದರ ಮೊಗ್ಗನ್ನು ಒಂದು ದಿವಸಕ್ಕೆ ಮುಂಚೆ ಕೊಯ್ದು ನಮಗೆ ಕಟ್ಬೋದು. ಬಟ್ ಇದು ಮರದಲ್ಲಿರೋ ಕಾರಣ ನಮಗೆ ಅದು ಮೊಗ್ಗು ಕೊಯ್ಲಿಕ್ಕೂ ಸಹ ಆಗೋದಿಲ್ಲ, ಮೊಗ್ಗು ಕಾಣೋದು ಸಹ ಇಲ್ಲ. ಮಲ್ಲಿಗೆ ಇದೆ ಅಂತಲೇ ಗೊತ್ತಾಗೋದಿಲ್ಲ, ಅದು ಕೆಳಗೆ ಬಿದ್ದ ನಂತರನೇ ಗೊತ್ತಾಗೋದು ಮಲ್ಲಿಗೆ ಅದರಲ್ಲಿ ಇದೆ ಅಂತ. ಇಲ್ಲಿ ನೋಡಿ, ಅರಳಿದಾಗ ಇಷ್ಟು ದೊಡ್ಡದಾಗ್ತದೆ. ಏನು ಗೊತ್ತಾ, ನಾನು ಇವಾಗ ಮಾವಿನಕಾಯಿ ಬಿದ್ದಿದೆ ಅಂತ ನೋಡಲಿಕ್ಕೆ ಬಂದಿದ್ದೀನಿ. ಸೊ ಎಲ್ಲೂ ಕಾಣ್ತಾ ಇಲ್ಲ, ಬೆಳಗ್ಗೆ ತುಂಬ ಸಿಕ್ಕಿದೆ. ಇವಾಗ ನೋಡುವ. ಬೆಳಗ್ಗೆ ಸ್ವಲ್ಪ ಬಿದ್ದಿದ್ದನ್ನು ಅಮ್ಮ ಎಕ್ಕಿದ್ರು, ಅದರಲ್ಲಿ ಸ್ವಲ್ಪ ಒಳ್ಳೆಯದಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಇದೆ ಅಲ್ಲ, ಇದು ನೋಡಿ, ಇದು ಬಾವಲಿ ತಿಂದು ಹಾಕುವುದು. ಡೈಲಿ ರಾತ್ರಿ ಆದರೆ ಸಾಕು, ಯಾವಾಗಲೂ ಬಾವಲಿಗಳ ರಾಶಿ ಇರ್ತದೆ ಮರದಲ್ಲಿ. ಮತ್ತು ಈ ಥರ ತಿಂದಾಕ್ತದೆ ಎಲ್ಲ. ಎಷ್ಟು ಹಾಕಿದೆ ಅಂದರೆ ತುಂಬ ಹಾಳು ಮಾಡಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಸಹ ಹಾಳಾಗಿದೆ. ಇಲ್ಲೊಂದಿದೆ, ಇದು ಸಹ ಹಾಳಾಗಿದೆ ನೋಡಿ. ಇದು ನೋಡಿ, ಇದು ಸ್ವಲ್ಪ ಒಳ್ಳೆದಿದೆ, ಆದರೆ ಇದರ ಈಚೆ ಕಡೆ ನೋಡಿ ಅಂತ ಸ್ವಲ್ಪ ಹಾಳಾಗಿದೆ. ಇದು ಸಹ ಬಾವಲಿ ತಿಂದಿದೆ. ಮರದಲ್ಲಿ ನೋಡಿ ತುಂಬ ಹಣ್ಣಾಗಿ ಇದೆ, ಆದರೆ ಅದನ್ನು ತೆಗಿಲಿಕ್ಕೆ ಆಗಲ್ಲ. ತುಂಬ ಹಣ್ಣಾಗಿದೆ ಈ ಸಲ. ಗೈಸ್, ಇದು ನೋಡಿ ಅಂತೆ, ನಾನು ಸಿಹಿ ಕುಂಬಳಕಾಯಿ ಅದು ಬೀಜ ಹಾಕಿದ್ದು. ಅದರ ಗಿಡ ನೋಡಿ ಹೇಗೆ ಬಂದಿದೆ ಅಂತ. ಅದು ನಾನು ಪಾಟಲ್ಲಿ ಹಾಕಿದ್ದು. ಇಲ್ಲಿ ಬೇರೆ ಕಡೆ ಎಲ್ಲ ಹಾಕಿದರೆ ಇದು ಕೋಳಿಗಳೆಲ್ಲ ಹಾಳು ಮಾಡ್ತದೆ ಹಾಗೆ. ಇದು ನೋಡಿ, ಇದು ಸೌತೆ ಬೀಜ ಹಾಕಿದ್ದು. ಇಲ್ಲಿ ನೋಡಿ, ಪೈನಾಪಲ್ ತುಂಬ ಇದೆ, ಆದರೆ ಹಣ್ಣಾಗಲಿಲ್ಲ ಅದು. ಆದರೆ ಕಳೆದ ಸಲ ಇದ್ದಷ್ಟು ಈ ಸಲ ಇಲ್ಲ, ತುಂಬ ಕಡಿಮೆ ಇದೆ. ಇಲ್ಲಿ ನೋಡಿ, ಇಲ್ಲೊಂದಿದೆ. ಇದು ನೋಡಿ, ಇದು ನಾನು ಅಲಸಂದೆಯದ್ದು ಬೀಜ ಹಾಕಿದ್ದು. ಅದರ ಗಿಡ ಬಂದಿದೆ, ಆದರೆ ಅದರ ಬುಡಕ್ಕೆ ಎಷ್ಟು ನೀರು ಹಾಕಿದರೂ ಅದು ನೀರು ನಿಲ್ಲುವುದಿಲ್ಲ, ಅಷ್ಟು ಬಿಸಿಲಿದೆ ಅಲ್ಲ. ಸೊ ಹಾಗೆ
ಇದು ನೋಡಿ ಇದರ ಬುಡ ಎಲ್ಲ ಒಣಗಿ ಹೋಗಿದ್ದ ಥರ ಇದೆ, ಬಟ್ ನೀರು ಹಾಕಲಿಲ್ಲ ಆ ಥರ ಕಾಣ್ತದಲ್ಲ. ಆದರೆ ನೀರು ಹಾಕಿದದ್ದು